ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಲಿಪ್ ಬಾಮ್ ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ನಿಮ್ ತುಟಿ ಏನಾದ್ರು ತುಂಬಾ ಬ್ಲಾಕ್ ಏನಾದ್ರು ಆಗಿತ್ತು, ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು, ಅಥವಾ ಒಡೆದಿರತ್ತೆ ನೋಡಿ, ಸೊ ಆ ರೀತಿ ಡ್ರೈ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸೊ ನೀವು ಲಿಪ್ ಬಾಮ್ ಗಳನ್ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ನೀವು ಎಷ್ಟಾಗಿ ಲಿಪ್ಸ್ಟಿಕ್ ಏನಾದ್ರು ಯೂಸ್ ಮಾಡ್ತಾ ಇರ್ತೀರಾ, ಮತ್ತೆ ಸ್ಮೋಕ್ ಏನಾದ್ರು ಮಾಡ್ತಿರ್ತೀರಾ ಅಂದಾಗ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಬರುತ್ತೆ. ಅಂದ್ರೆ ಡಾರ್ಕ್ ಆಗೋದು, ಸೊ ಈ ರೀತಿ ಎಲ್ಲ ಬರುತ್ತೆ. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಕೂಡ ಮಾಡಿದೀನಿ. ಅಂಡ್ ಯಾವ ಲಿಪ್ ಬಾಮ್ ಗಳನ್ನ ಯೂಸ್ ಮಾಡಬಾರ್ದು ಅಂತಾನು ಕೂಡ ಒಂದು ವಿಡಿಯೋ ತಿಳಿಸಿದೀನಿ. ಸೊ ಆ ವಿಡಿಯೋ ನೀವೇನು ನೋಡಿಲ್ಲ ಅಂತ ಹೇಳಿದ್ರೆ ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಅಲ್ವಾ, ಸೊ ಇದೇ ಆ ವಿಡಿಯೋ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಲಿಂಕ್ ಪ್ರೊವೈಡ್ ಮಾಡ್ತೀನಿ, ಒಮ್ಮೆ ನೋಡಿ, ಅವಾಗ ನಿಮಗೆ ನೀಟ್ ಆಗಿ ಗೊತ್ತಾಗುತ್ತೆ. ಓಕೆನಾ? ಸೊ ಯಾಕೆ ನಾವು ಲಿಪ್ ಬಾಮ್ ಗಳನ್ನ ಯೂಸ್ ಮಾಡಬೇಕು ಅಂಡ್ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಅಂಡ್ ಈಗ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೊ ಅದರಲ್ಲಿ SPF ಇರಬೇಕು, ಮತ್ತೆ ನಮಗೆ ಅದು ಡ್ರೈ ಆಗದಿರೋ ರೀತಿ ಹೈಡ್ರೇಷನ್ ಕೊಡಬೇಕು. ಸೊ ಆ ರೀತಿಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾ. ಅಂಡ್ ಆಲ್ಸೋ ಡರ್ಮಟಾಲಜಿ ಟೆಸ್ಟೆಡ್ ಇರುವಂತ ಲಿಪ್ ಬಾಮ್ ಗಳನ್ನ ಯೂಸ್ ಮಾಡಬೇಕು. ಆಗ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನು ಆಗೋದಿಲ್ಲ. ಸೊ ನಮ್ಮ ಲಿಪ್ಸ್ ತುಂಬಾನೇ ಹೈಡ್ರೇಟ್ ಆಗಿ ಕಾಣಿಸುತ್ತೆ. ಓಕೆನಾ? ಸೊ ಇವತ್ತು ನಾನು 8 ಲಿಪ್ ಬಾಮ್ ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮ್ಗೆ ಯಾವ ಫೀಚರ್ಸ್ ಇರುವಂತ ಲಿಪ್ ಬಾಮ್ ಇಷ್ಟ ಆಗುತ್ತೆ, ಮತ್ತೆ ಯಾವ್ದು ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ, ನೀವು ಆ ಲಿಪ್ ಬಾಮ್ ಗಳನ್ನ ಯೂಸ್ ಮಾಡಬಹುದು. ಸೊ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರೋದ್ರಿಂದ ವಿಡಿಯೋ ಫುಲ್ ವಾಚ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ, ವಿಡಿಯೋ ನೋಡ್ತಿದ್ರ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾವು ಹಾಕುವಂತ ಹೊಸ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಅವೈಲಬಲ್ ಆಗುತ್ತೆ. ಸೊ ನೀವು ಆರಾಮಾಗಿ ಈಸಿಯಾಗಿ ನೋಡಬಹುದು, ಯಾವುದೇ ವಿಡಿಯೋಸ್ ಕೂಡ ಸ್ಕಿಪ್ ಆಗಿಲ್ಲ. ಓಕೆನಾ? ಸೊ ಆಲ್ರೆಡಿ ಒಂದಷ್ಟು ವಿಡಿಯೋಸ್ ಕೂಡ ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ಸೊ ನೀವೆಲ್ಲ ಹೊಸದಾಗಿ ನೋಡ್ತಿರ್ತೀರ ಅಲ್ವಾ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಆ ವಿಡಿಯೋಸ್ ಎಲ್ಲ ನಿಮ್ಮ ಫೋನ್ ಅಲ್ಲಿ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡತ್ತೆ. ಸೊ ನೀವು ಆರಾಮಾಗಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಆ ವಿಡಿಯೋ ಕೂಡ ನೋಡಬಹುದು. ಅಂಡ್ ಈ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ಸ್ಕಿಪ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಗೆ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಅಂತ ಅನ್ಸ್ಬಿಡುತ್ತೆ. ಜಸ್ಟ್ ನೀವು ಯಾವ್ದೋ ಒಂದು ಲಿಪ್ ಬಾಮ್ ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಲಿಪ್ ಬಾಮ್ ನೇಮ್ ನೋಡ್ಕೊಂಡು ನೀವು ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ಸೊ ನಿಮ್ಗೆ ಅದು ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ. ಓಕೆನಾ? ಸೊ ಬಿಕಾಸ್ ಫೀಚರ್ಸ್ ಎಲ್ಲದೂ ಕೂಡ ನೀಟಾಗಿ ತಿಳ್ಕೋಬೇಕು, ಹಾಗೆ ಇನ್ಸ್ಟ್ರಕ್ಷನ್ ಕೂಡ ತಿಳ್ಕೋಬೇಕು. ಓಕೆನಾ? ಸೊ ಹಾಗಾದ್ರೆ ಬನ್ನಿ ತಡ ಮಾಡದೆ ಯಾವೆಲ್ಲ ಲಿಪ್ ಬಾಮ್ ಗಳಿದೆ ಅಂತ ಹೇಳ್ಬಿಟ್ಟು ಈಗ ಒನ್ ಬೈ ಒನ್ ನೋಡೋಣ. ಫ್ರೆಂಡ್ಸ್, ಫಸ್ಟ್ ಲಿಪ್ ಬಾಮ್ ಬಂದು ಮಿನಿಮಲಿಸ್ಟ್ ಲಿಪ್ ಬಾಮ್ SPF 38. ಸೊ ಕಾಣಿಸ್ತಿದೆಲ್ಲ ಪ್ಯಾಕೇಜಿಂಗ್ ಈ ರೀತಿ ಇದೆ. ಅಂಡ್ ಈ ಒಂದು ಲಿಪ್ ಬಾಮ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಈ ಒಂದು ಲಿಪ್ ಬಾಮ್ ಅಲ್ಲಿ ಫೋಟೋ ಸ್ಟೇಬಲ್ ಫಿಲ್ಟರ್ಸ್ ಇದೆ. ಓಕೆನಾ? ಅಂದ್ರೆ ಸೂರ್ಯನ ಕಿರಣಗಳಾದಂತಹ UVA ಮತ್ತೆ UVB ರೇಸ್ ನ ಏನು ಹಾರ್ಮ್ಫುಲ್ ರೇಸ್ ಇರುತ್ತೆ ನೋಡಿ, ಅದು ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಇದರಲ್ಲಿ SPF 30 ಇರೋದ್ರಿಂದ ಸೊ ಸೂರ್ಯನ ಕಿರಣಗಳಾದ UVA ಮತ್ತೆ UVB ರೇಸ್ ಇಂದ ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಓಕೆನಾ? ಅಂಡ್ ಆಲ್ಸೋ ನಿಮ್ ತುಟಿ ಏನಾದ್ರು ತುಂಬಾ ಹೀಲ್ ಆಗಿದ್ರೆ ಮತ್ತೆ ಒಡೆದಿದ್ರೆ ಮತ್ತೆ ನಿಮ್ಗೆ ಏನಾದ್ರು ಸ್ವಲ್ಪ ಇರಿಟೇಷನ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಈ ಒಂದು ಲಿಪ್ ಬಾಮ್ ನ ನೀವು ಚೂಸ್ ಮಾಡಬಹುದು. ಸೊ ಈ ಒಂದು ಲಿಪ್ ಬಾಮ್ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಅದೆಲ್ಲದೂ ಕೂಡ ಕ್ಯೂರ್ ಆಗಿ ನಿಮ್ಮ ಲಿಪ್ ತುಂಬಾನೇ ಮಾಯಿಶ್ಚರ್ ಆಗಿ ತುಂಬಾನೇ ಹೈಡ್ರೇಟ್ ಮಾಡುತ್ತೆ ಅಂಡ್ ತುಂಬಾನೇ ಸಾಫ್ಟ್ ಅಂಡ್ ಸ್ಮೂತ್ ಆಗಿ ಕನ್ವರ್ಟ್ ಆಗುತ್ತೆ ನಿಮ್ ಲಿಪ್. ಅಂಡ್ ಈ ಲಿಪ್ ಬಾಮ್ ಅಲ್ಲಿ ಏನೇನ ಇಂಗ್ರೀಡಿಯೆಂಟ್ಸ್ ಹಾಕಿ ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊ ಸೆರಮೈಡ್ ಇದೆ, ಹೈಲರಾನಿಕ್ ಆಸಿಡ್, ಅವಕಾಡೋ ಬಟರ್ ಮತ್ತೆ ಶಿಯಾ ಬಟರ್. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ರೆಡಿ ಮಾಡಿರೋದ್ರಿಂದ ನಿಮ್ಗೆ ಈ ಎಲ್ಲ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಸೊ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ನಿಮ್ಗೆ ಏನಾದ್ರು ಒಡೆದಿರೋ ತುಟಿ ಏನಾದ್ರು ಆಗಿತ್ತು, ಮತ್ತೆ ಏನಾದ್ರು ಇರಿಟೇಷನ್ ತುಟಿ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸೊ ನೀವು ಈ ಲಿಪ್ ಬಾಮ್ ನ ಚೂಸ್ ಮಾಡಬಹುದು. ಅಂಡ್ ಈ ಲಿಪ್ ಬಾಮ್ ಅಲ್ಲಿ ಪ್ಯಾರಾಬಿನ್, ಫ್ರೇಗ್ರೆನ್ಸ್, ಸಲ್ಫೇಟ್, ಸಿಲಿಕಾನ್ ಸೊ ಇದೆಲ್ಲದೂ ಕೂಡ ಫ್ರೀ ಇರೋದ್ರಿಂದ ಅಂಡ್ ಡರ್ಮಟಾಲಜಿ ಟೆಸ್ಟೆಡ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಹಾರ್ಮ್ಫುಲ್ ಎಫೆಕ್ಟ್ ಆಗೋದಿಲ್ಲ, ಮತ್ತೆ ಸೈಡ್ ಎಫೆಕ್ಟ್ ಏನು ಆಗೋದಿಲ್ಲ. ಸೊ ಎಲ್ಲದೂ ಕೂಡ ಕ್ಯೂರ್ ಆಗುತ್ತೆ. ಓಕೆನಾ? ಅಂಡ್ ಈ ಲಿಪ್ ಬಾಮ್ ಎಷ್ಟು ಪ್ರೈಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ರೆ 295 rupees ಅಲ್ಲಿ ನಿಮ್ಗೆ ಸಿಗುತ್ತೆ. ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ಒಂದು ಲಿಪ್ ಬಾಮ್ ನ ನೀವು ಯೂಸ್ ಮಾಡಬಹುದು. ಓಕೆನಾ? ಸೊ ಇದು ಬಂದು ಫಸ್ಟ್ ಲಿಪ್ ಬಾಮ್. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಲಿಪ್ ಬಾಮ್ ಬಂದು ಸುಗಂಧ ಕ್ಯಾಲೆಂಡುಲಾ ಲಿಪ್ ಬಾಮ್ ಅಂತ. ಸೊ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಅಂಡ್ ಈ ಒಂದು ಲಿಪ್ ಬಾಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ನಿಮ್ಮ ತುಟಿ ಏನಾದ್ರು ಕ್ರ್ಯಾಕ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ, ಒಡೆದಿತ್ತು ಅಥವಾ ಬಿರ್ಕ್ ಬಿಟ್ಟಿತ್ತು, ಮತ್ತೆ ಡ್ರೈ ಏನಾದ್ರು ಆಗಿತ್ತು, ಸೊ ಈ 3 ಪ್ರಾಬ್ಲಮ್ಸ್ ಇಂದ ನೀವೇನಾದ್ರು ಸಫರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಈ ಲಿಪ್ ಬಾಮ್ ನ ಚೂಸ್ ಮಾಡಬಹುದು. ಸೊ ಇದೊಂದು ನಿಮ್ಗೆ ಆಂಟಿಸೆಪ್ಟಿಕ್ ಆಗಿ ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಆಂಟಿ ಫಂಗಲ್, ಆಂಟಿ ಇನ್ಫ್ಲಮೇಟರಿ, ಆಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಈ 3 ಪ್ರಾಬ್ಲಮ್ಸ್ ಏನಾದ್ರು ನಿಮ್ಗೆ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಮಾಡಿ ನಿಮ್ಮ ತುಟಿ ಏನಿದೆ ಅಲ್ವಾ ಸೊ ಅದು ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ನರಿಶ್ ಮಾಡುತ್ತೆ ಅಂಡ್ ಎಲ್ಲ ಪ್ರಾಬ್ಲಮ್ಸ್ ಇಂದ ನೀವು ಓವರ್ಕಮ್ ಆಗಬಹುದು. ಅಂಡ್ ಈ ಲಿಪ್ ಬಾಮ್ ಅಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿದ್ರೆ 3 ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಇದೆ ಫ್ರೆಂಡ್ಸ್. ಸೊ ಯಾವ್ದು ಅಂತ ಹೇಳಿದ್ರೆ ಬೀಸ್ ವ್ಯಾಕ್ಸ್ ರಿಟೈನ್ಸ್ ಅಂಡ್ ಕೋಕೋ ಬಟರ್ ಮತ್ತೆ ಕ್ಯಾಲೆಂಡುಲಾ ಅಫಿಷಿಯನಲ್ಸ್ ಅಂತ. ಸೊ ಈ 3 ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಸೊ ನಿಮ್ಮ ತುಟಿನ ತುಂಬಾನೇ ಮಾಯಿಶ್ಚರ್ ಆಗಿ ಕನ್ವರ್ಟ್ ಮಾಡುತ್ತೆ, ಮತ್ತೆ ನರಿಶ್ ಮಾಡುತ್ತೆ. ಏನಾದ್ರು ಡ್ರೈ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನಿಮ್ಮ ತುಟಿನ ತುಂಬಾನೇ ಸಾಫ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ?
ಅಂಡ್ ಈ ಲಿಪ್ ಬಾಮ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ 285 rupees ಅಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂಡ್ ನಿಮ್ಗೆ ಇದು ಸೂಟ್ ಆಗತ್ತೆ ಅಂತ ಹೇಳಿದ್ರೆ ನೀವು ಈ ಲಿಪ್ ಬಾಮ್ ನ ಚೂಸ್ ಮಾಡಬಹುದು. ಅಂಡ್ ಈಗ ಥರ್ಡ್ ಲಿಪ್ ಬಾಮ್ ಯಾವುದು ಅಂತ ಹೇಳಿದ್ರೆ ವ್ಯಾಸ್ಲೈನ್ ಲಿಪ್ ಥೆರಪಿ ಅಂತ. ಸೊ ಕಾಣಿಸಿದಾಗ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಸೊ ನಿಮ್ ತುಟಿ ಏನಾದ್ರು ಒಡೆದಿತ್ತು ಮತ್ತೆ ತುಂಬಾನೇ ಡ್ರೈ ಏನಾದ್ರು ಆಗಿತ್ತು ಮತ್ತೆ ಬಿರುಕು ಏನಾದ್ರು ಬಿಟ್ಟಿತ್ತು ಅಂತ ಹೇಳಿದ್ರೆ ಈಗ ಬ್ಲಡ್ ಬರೋದು, ಸೊ ಈ ರೀತಿ ನಿಮ್ಗೆಲ್ಲ ಸ್ವಲ್ಪ ಬಿರುಕೆಲ್ಲ ಬಿಟ್ಟಿರುತ್ತೆ, ತುಂಬಾ ಡ್ರೈ ಎಲ್ಲ ಆಗ್ತಿರತ್ತೆ ನೋಡಿ. ಸೊ ಅದರಿಂದ ತುಂಬಾನೇ ಸಫರ್ ಪಡ್ತಿರ್ತೀರಾ ಅಂತ ಹೇಳಿದ್ರೆ ನೀವು ಈ ಲಿಪ್ ಬಾಮ್ ನ ಚೂಸ್ ಮಾಡಬಹುದು. ಓಕೆನಾ. ಸೊ ಈ ಲಿಪ್ ಬಾಮ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಮೂರು ಏನ್ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನ ಕಡಿಮೆ ಮಾಡಿ ಡೀಪ್ ಆಗಿ ಮಾಯಿಶ್ಚರೈಸೇಷನ್ ಕೊಡುತ್ತೆ ನಿಮ್ಮ ತುಟಿಗೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ತುಂಬಾನೇ ಲಾಂಗ್ ಲಾಸ್ಟಿಂಗ್ ವರೆಗೂ ಕೂಡ ನಿಮ್ಮ ತುಟಿ ತುಂಬಾನೇ ಮಾಯಿಶ್ಚರ್ ಆಗಿ ಇರುತ್ತೆ ಅಂಡ್ ತುಂಬಾನೇ ಹೆಲ್ದಿ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಲಿಪ್ ಬಾಮ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ 250 rupees ಅಲ್ಲಿ ನಿಮ್ಗೆಲ್ಲ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಇದು ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಈ ಲಿಪ್ ಬಾಮ್ ನ ನೀವು ಚೂಸ್ ಮಾಡಿ. ಅಂಡ್ ಈಗ ಫೋರ್ತ್ ಲಿಪ್ ಬಾಮ್ ಯಾವುದು ಅಂತ ಹೇಳಿದ್ರೆ ಮಿನಿಮಲಿಸ್ಟ್ 8% L ascorbic acid ಅಂತ. ಸೊ ಕಾಣಿಸ್ತಿದಲ್ವಾ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಅಂಡ್ ಈ ಲಿಪ್ ಬಾಮ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ ತುಟಿ ಏನಾದ್ರು ತುಂಬಾನೇ ಹೈಪರ್ ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು, ಸೊ ಅದರಿಂದ ನಿಮ್ಮ ತುಟಿ ಫುಲ್ ಡಾರ್ಕ್ ಆಗ್ಬಿಟ್ಟಿತ್ತು ಅಂದ್ರೆ ಬ್ಲಾಕ್ ಏನಾದ್ರು ಆಗ್ಬಿಟ್ಟಿತ್ತು, ಮತ್ತೆ ನಿಮ್ಗೆ ಏನಾದ್ರು ಸಣ್ಣದಾಗಿ ಕಪ್ ಏನಾದ್ರು ಸ್ವಲ್ಪ ಚುಕ್ಕಿ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಮತ್ತೆ ನಿಮ್ ತುಟಿ ಏನಾದ್ರು ಸ್ವಲ್ಪ ಏಜ್ ಅಂದ್ರೆ ಸ್ವಲ್ಪ ವಯಸ್ಸಾಗಿರೋ ತರ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ, ಸೊ ಅದು ಯಾವ ರೀತಿ ಅಂತ ಹೇಳಿದ್ರೆ ಸೊ ಒಂದ್ ರೀತಿ ನಿಮ್ಮ ಫೇಸ್ ಒಂಥರ ತುಂಬಾ ಚೆನ್ನಾಗಿ ಗ್ಲೋ ಆಗಿರುತ್ತೆ, ನಿಮ್ ತುಟಿ ಒಂದ್ ರೀತಿ ಒಂಥರ ತುಂಬಾನೇ ಡ್ರೈ ಆಗ್ಬಿಟ್ಟು ಒಂದ್ ರೀತಿ ಸುಕ್ಕುಗಟ್ಟಿರುತ್ತೆ ನೋಡಿ. ಸೊ ಆ ರೀತಿ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ ಸೊ ನೀವು ಈ ಲಿಪ್ ಬಾಮ್ ನ ನೀವು ಚೂಸ್ ಮಾಡಬಹುದು. ಸೊ ಇದು ಒಂದು ಆಂಟಿ ಆಕ್ಸಿಡೆಂಟ್ ಆಗಿ ನಿಮ್ಗೆ ವರ್ಕ್ ಮಾಡಿ ಎಲ್ಲಾ ಪ್ರಾಬ್ಲಮ್ಸ್ ಗಳಿಂದ ನಿಮ್ಗೆ ರಿಲೀಫ್ ಸಿಗಂಗೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈ ಮಿನಿಮಲಿಸ್ಟ್ ಲಿಪ್ ಬಾಮ್ ನ ನೀವೇನಾದ್ರು ಚೂಸ್ ಮಾಡಿದ್ರಿ, ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಾನು ಹೇಳಿದಂತ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ರಿಡ್ಯೂಸ್ ಮಾಡುತ್ತೆ. ಬಿಕಾಸ್ ಇದೊಂದು ಆಂಟಿ ಆಕ್ಸಿಡೆಂಟ್ ಆಗಿ ನಿಮ್ಗೆ ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಎಲ್ಲರೂ ಕೂಡ ಕಡಿಮೆ ಮಾಡಿ ನಿಮ್ಮ ತುಟಿ ಏನಿದೆ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ಮಾಯಿಶ್ಚರ್ ಆಗಿ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಹೈಡ್ರೇಷನ್ ಕೊಡುತ್ತೆ, ತುಂಬಾನೇ ಬ್ರೈಟ್ ಆಗುತ್ತೆ, ಏನು ನಿಮ್ಮ ತುಟಿ ಬ್ಲಾಕ್ ಇರುತ್ತೆ ನೋಡಿ. ಸೊ ಅದೆಲ್ಲದೂ ಕೂಡ ಕಡಿಮೆ ಮಾಡಿ ನಿಮ್ಮ ತುಟಿ ಪಿಂಕ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಮೇನ್ ಇಂಪಾರ್ಟೆಂಟ್ ಸನ್ ಪ್ರೊಟೆಕ್ಷನ್ ಸಿಗುತ್ತೆ. ಓಕೆನಾ. ಸೊ ಸೂರ್ಯನ ಕಿರಣಗಳಿಂದ ನಿಮ್ಗೆ ಏನಾದ್ರು ಹಾರ್ಮ್ಫುಲ್ ಎಫೆಕ್ಟ್ ಏನಾದ್ರು ಆಗ್ತಿತ್ತು ನಿಮ್ಮ ತುಟಿಗೆ, ಸೊ ಅದರಿಂದ ನಿಮ್ಗೆ ಏನಾದ್ರು ಹೈಪರ್ ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸೊ ಪ್ರೊಟೆಕ್ಷನ್ ಸಿಗುತ್ತೆ. ಬಿಕಾಸ್ ಇದರಲ್ಲಿ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿದ್ರೆ ವಿಟಮಿನ್ ಸಿ ಇದೆ, ಎಲ್ ಆಸ್ಕೋರ್ಬಿಕ್ ಆಸಿಡ್ ಇದೆ, ವಿಟಮಿನ್ ಇ ಇದೆ, ಮತ್ತೆ ಗ್ಲಿಸರಿನ್ ಇದೆ. ಓಕೆನಾ. ಸೊ ಇದಷ್ಟು ಪವರ್ಫುಲ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ನಾನು ಹೇಳಿರುವಂತ ಎಲ್ಲಾ ಪ್ರಾಬ್ಲಮ್ಸ್ ಗಳು ನಿಮ್ಮ ತುಟಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲ ಕಡಿಮೆ ಮಾಡಿ ನಿಮ್ಮ ತುಟಿ ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಮಾಯಿಶ್ಚರ್ ಆಗಿ ತುಂಬಾನೇ ಹೈಡ್ರೇಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಲಿಪ್ ಬಾಮ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ 379 rupees ಅಲ್ಲಿ ಸಿಗುತ್ತೆ. ಓಕೆನಾ. ಈಗ ಫಿಫ್ತ್ ಲಿಪ್ ಬಾಮ್ ಯಾವುದು ಅಂತ ಹೇಳಿದ್ರೆ ಡಿಕಾನ್ಸ್ಟ್ರಕ್ಟ್ ಬ್ರೈಟ್ನಿಂಗ್ ಲಿಪ್ ಬಾಮ್ ಅಂತ. ಸೊ ಕಾಣಿಸ್ತಿದಲ್ವಾ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಸೊ ಈ ಒಂದು ಲಿಪ್ ಬಾಮ್ ಅಲ್ಲಿ 1% ವಿಟಮಿನ್ ಸಿ ಮತ್ತೆ 0.1% ರಿಸೋರ್ಸಿನಾಲ್ ಇರೋದ್ರಿಂದ ಸೊ ಸಣ್ಣ ಮೆಜಸ್ ಏನಾದ್ರು ಆಗಿತ್ತು ಮತ್ತೆ ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು ನಿಮ್ಮ ಲಿಪ್ಸ್ಗೆ ಅಂತ ಹೇಳಿದ್ರೆ ಅದು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ತುಂಬಾನೇ ಡ್ರೈ ಏನಾದ್ರು ಆಗ್ತಾ ಇತ್ತು, ಮತ್ತೆ ಏನಾದ್ರು ನಿಮ್ ತುಟಿ ಒಡೆದಿತ್ತು, ಮತ್ತೆ ಫ್ಲಾಕಿ ಲಿಪ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಮತ್ತೆ ತುಂಬಾನೇ ಹೈಡ್ರೇಷನ್ ಇಲ್ತಾನೆ ತುಂಬಾನೇ ಡ್ರೈ ಅಂತಾನೆ ಹೇಳ್ಬೋದು. ಸೊ ಈ ರೀತಿಲೆಲ್ಲ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಈ ಒಂದು ಲಿಪ್ ಬಾಮ್ ನ ಚೂಸ್ ಮಾಡಬಹುದು. ಓಕೆನಾ. ಸೊ ಈ ಒಂದು ಲಿಪ್ ಬಾಮ್ ನ ನೀವು ಯೂಸ್ ಮಾಡ್ರಿ ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಮಾಡುತ್ತೆ ಈ ಒಂದು ಲಿಪ್ ಬಾಮ್ ಅಂತಾನೆ ಹೇಳ್ಬೋದು. ತುಂಬಾನೇ ಸಾಫ್ಟ್, ತುಂಬಾನೇ ನರಿಶ್ ಅಂಡ್ ತುಂಬಾನೇ ಮಾಯಿಶ್ಚರ್ ಆಗಿ ಕನ್ವರ್ಟ್ ಮಾಡುತ್ತೆ ಈ ಒಂದು ಲಿಪ್ ಬಾಮ್. ಅಂಡ್ ಆಲ್ಸೋ ಸನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಅಲ್ಲಿ SPF 30 ಇರೋದ್ರಿಂದ ಸೂರ್ಯನ ಕಿರಣಗಳಾದ UVA ಮತ್ತೆ UVB ರೇಸ್ ಗಳಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಅವಾಗ ನಿಮ್ಗೆ ಯಾವುದೇ ರೀತಿ ನಿಮ್ ತುಟಿ ಬ್ಲಾಕ್ ಆಗಿರ್ಬೋದು ಅಥವಾ ಪಿಗ್ಮೆಂಟೇಷನ್ ಆಗ್ಬೋದು, ಡ್ರೈ ಆಗ್ಬೋದು, ಸೊ ಯಾವುದೇ ರೀತಿ ಇರೋದಿಲ್ಲ. ಸೊ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಈ ಒಂದು ಲಿಪ್ ಬಾಮ್ ನ ಚೂಸ್ ಮಾಡಬಹುದು. ಅಂಡ್ ಈ ಒಂದು ಲಿಪ್ ಬಾಮ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ 193 rupees ಅಲ್ಲಿ ನಿಮ್ಗೆ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಅಂಡ್ ಈಗ ಸಿಕ್ಸ್ತ್ ಲಿಪ್ ಬಾಮ್ ಯಾವುದು ಅಂತ ಹೇಳಿದ್ರೆ ಚಾಪ್ಟೆಕ್ಸ್ ಲಿಪ್ ಬಾಮ್ ಅಂತ. ಸೊ ಕಾಣಿಸ್ತಿದೆ ಅಲ್ವಾ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ನಿಮ್ ತುಟಿ ಏನಾದ್ರು ತುಂಬಾನೇ ಇರಿಟೇಷನ್ ಏನಾದ್ರು ಆಗ್ತಾ ಇತ್ತು, ತುಂಬಾನೇ ಇನ್ಫ್ಲಮೇಷನ್ ಏನಾದ್ರು ಇತ್ತು, ಮತ್ತೆ ಚಾಪ್ಡ್ ಅಂದ್ರೆ ನಿಮ್ ತುಟಿ ತುಂಬಾನೇ ಒಡೆದಿತ್ತು, ತುಂಬಾನೇ ಡ್ರೈ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸೊ ನೀವು ಈ ಒಂದು ಲಿಪ್ ಬಾಮ್ ನ ಚೂಸ್ ಮಾಡಬಹುದು. ಸೊ ಈ ಒಂದು ಲಿಪ್ ಬಾಮ್ ನೀವು ಯೂಸ್ ಮಾಡೋದು ಅಂತ ಹೇಳಿದ್ರೆ ಇದೆಲ್ಲದ್ರಿಂದ ನಿಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಂಡ್ ಎಲ್ಲದೂ ಕೂಡ ಕ್ಯೂರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಇದರಲ್ಲಿ SPF 15 ಇದೆ. ಸೊ ನಿಮ್ಗೆ ಸೂರ್ಯನ ಕಿರಣಗಳಿಂದ ಕೂಡ ರಕ್ಷಣೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ ತುಟಿ ಮತ್ತೆ ಪ್ರೀಮೇಚೂರ್ ಏಜಿಂಗ್ ಅಂದ್ರೆ ನಾನು ಆಗ ಹೇಳಿದೆ ಅಲ್ವಾ, ನಿಮ್ಗೆ ಏನಾದ್ರು ಸ್ವಲ್ಪ ಪ್ರೀಮೇಚೂರ್ ಏಜಿಂಗ್ ಅಂದ್ರೆ ಒಂಥರ ಸುಕ್ಕುಗಟ್ಟಿರೋ ತರ ಸುಕ್ಕಟ್ಟಿರೋ ತರ ಏನಾದ್ರು ನಿಮ್ಮ ಲಿಪ್ ಇತ್ತು ಅಂತ ಹೇಳಿದ್ರೆ ನಿಮ್ ತುಟಿ, ಸೊ ಅದನ್ನು ಕೂಡ ಕ್ಯೂರ್ ಮಾಡುತ್ತೆ ಒಂದು ಲಿಪ್ ಬಾಮ್ ಅಂತಾನೆ ಹೇಳ್ಬೋದು. ಈ ಒಂದು ಲಿಪ್ ಬಾಮ್ ಅಲ್ಲಿ ಆಲ್ಮಂಡ್ ಆಯಿಲ್ ಮತ್ತೆ ಅವಕಾಡ್ ಆಯಿಲ್ ಇರೋದ್ರಿಂದ ಸೊ ನಿಮ್ಮ ತುಟಿ ತುಂಬಾನೇ ಮಾಯಿಶ್ಚರ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂಡ್ ತುಂಬಾನೇ ಸ್ಮೂತ್, ತುಂಬಾನೇ ಸಾಫ್ಟ್, ತುಂಬಾನೇ ನರಿಶ್ ಮಾಡುತ್ತೆ ನಿಮ್ ತುಟಿನ ಅಂತಾನೆ ಹೇಳ್ಬೋದು. ಮತ್ತೆ ನಾನು ಹೇಳಿದಂತ ಎಲ್ಲಾ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಮಾಡುತ್ತೆ. ಅಂಡ್ ಇದರಲ್ಲಿ ಪ್ಯಾರಾಬಿನ್ ಎಲ್ಲದೂ ಕೂಡ ಫ್ರೀ
ಫ್ರೀ ಇದೆ, ಅಂದ್ರೆ ಕೆಮಿಕಲ್ಸ್ ಯಾವುದೇ ರೀತಿ ಇರೋದಿಲ್ಲ, ತುಂಬಾನೇ ನಿಮಗೆ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಅಂಡ್ ಈ ಲಿಪ್ ಬಾಮ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ 167 rupees ಅಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಈಗ 7th ಲಿಪ್ ಬಾಮ್ ಯಾವ್ದು ಅಂತ ಹೇಳಿದ್ರೆ ವಿಶ್ ಕಿಡ್ ಸೆರಮೈಡ್ ಲಿಪ್ ಬಾಮ್ ಅಂತ. ಸೊ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಸೊ ನಿಮ್ ತುಟಿ ಏನಾದ್ರು ಪೊಲ್ಯೂಷನ್ ಇಂದ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ, ಮತ್ತೆ ನೀವೇನಾದ್ರು ಸ್ಮೋಕ್ ಏನಾದ್ರು ಮಾಡ್ತಿದ್ದೀರಾ, ಸೊ ಅದರಿಂದ ನಿಮ್ಮ ತುಟಿ ಏನಾದ್ರು ಬ್ಲಾಕ್ ಏನಾದ್ರು ಆಗಿತ್ತು, ಮತ್ತೆ ಸನ್ ಎಕ್ಸ್ಪೋಸರ್ ಇಂದ ನಿಮ್ಮ ತುಟಿ ಏನಾದ್ರು ಡ್ಯಾಮೇಜಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ, ಸೊ ನೀವು ಈ ಒಂದು ಲಿಪ್ ಬಾಮ್ ನೀವು ಚೂಸ್ ಮಾಡಬಹುದು. ಬಿಕಾಸ್ ಇದರಲ್ಲಿ SPF 50 ಇರೋದ್ರಿಂದ ಸೊ ಸೂರ್ಯನ ಕಿರಣಗಳಿಂದ ನಿಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ, ಅಂದ್ರೆ UVA ಮತ್ತೆ UVB ರೇಸ್ ಗಳಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಅಂಡ್ ಆಲ್ಸೋ ಇದರಲ್ಲಿ ಸೆರಮೈಡ್ ಇರೋದ್ರಿಂದ ನಿಮ್ಮ ತುಟಿ ಏನಿದೆ ತುಂಬಾನೇ ಮಾಯಿಶ್ಚರ್ ಆಗಿ ಮಾಡುತ್ತೆ ಅಂತಾನೆ ಹೇಳ್ಬೋದು, ತುಂಬಾನೇ ಹೈಡ್ರೇಟ್ ಆಗಿ ನಿಮ್ಮ ಲಿಪ್ಸ್ ಕಾಣುತ್ತೆ. ಓಕೆನಾ. ಸೊ ಅವಾಗ ನಿಮ್ಮ ತುಟಿ ತುಂಬಾನೇ ಡ್ರೈ ಏನು ಅನ್ಸೋದಿಲ್ಲ, ತುಂಬಾನೇ ಮಾಯಿಶ್ಚರ್ ಆಗಿ ತುಂಬಾನೇ ಹೈಡ್ರೇಟ್ ಆಗಿ ನಿಮ್ಮ ಲಿಪ್ಸ್ ಕನ್ವರ್ಟ್ ಮಾಡುತ್ತೆ ಈ ಒಂದು ಲಿಪ್ ಬಾಮ್ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಇದರಲ್ಲಿ ಕೋಜಿಕ್ ಆಸಿಡ್ ಮತ್ತೆ ನಿಯಾಸಿನಮೈಡ್ ಇರೋದ್ರಿಂದ ನಿಮ್ಮ ತುಟಿ ತುಂಬಾನೇ ಬ್ರೈಟ್ ಆಗಿ ಕಾಣಿಸುತ್ತೆ ಅಂಡ್ ತುಂಬಾನೇ ಲೈಟ್ ಅಂಡ್ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ನಾನು ಹೇಳಿದ್ನಲ್ಲ, ಸನ್ ಎಕ್ಸ್ಪೋಸರ್ ಇಂದ ಏನಾದ್ರು ನಿಮ್ಗೆ ಏನಾದ್ರು ಡ್ಯಾಮೇಜಸ್ ಆಗಿತ್ತು, ಬ್ಲಾಕ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ, ಸೊ ಈ 2 ಇಂಗ್ರೀಡಿಯೆಂಟ್ ಇಂದ ನಿಮ್ಮ ತುಟಿ ತುಂಬಾನೇ ಕಲರ್ ಬರುತ್ತೆ, ಅಂದ್ರೆ ತುಂಬಾನೇ ಏನು ಬ್ರೈಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಇದು ತುಂಬಾನೇ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಕೊಡುತ್ತೆ, ಮಾಯಿಶ್ಚರೈಸೇಷನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇದರಿಂದ ನಿಮ್ಮ ತುಟಿ ಯಾವುದೇ ರೀತಿ ಡ್ರೈನೆಸ್ ಏನು ಅನ್ಸೋದಿಲ್ಲ. ಅಂಡ್ ಆಲ್ಸೋ ಪೊಲ್ಯೂಷನ್ ಇಂದನೂ ಕೂಡ ನಿಮಗೆ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಅಂಡ್ ಇದರಲ್ಲಿ ಶಿಯಾ ಬಟರ್, ಕೋಕೋ ಬಟರ್ ಇರೋದ್ರಿಂದ ನಿಮ್ಮ ಲಿಪ್ಸ್ ಏನಿದೆ ಅಲ್ವಾ, ಅದು ತುಂಬಾನೇ ಸ್ಮೂತ್, ತುಂಬಾನೇ ಸಾಫ್ಟ್ ಆಗಿ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಈ ಒಂದು ಲಿಪ್ ಬಾಮ್ ನೀವು ಯೂಸ್ ಮಾಡಿದ ತಕ್ಷಣ, ಸೊ ಯಾವ್ದಾದ್ರು ನೀವು ಬೇರೆ ಲಿಪ್ ಬಾಮ್ ಯೂಸ್ ಮಾಡಿದ ತಕ್ಷಣ ಏನೋ ನಮ್ಮ ತುಟಿ ಮೇಲೆ ಏನೋ ಹಚ್ಕೊಂಡಿದೀವಿ ಅನ್ನಷ್ಟು ಫೀಲ್ ಕೊಡುತ್ತೆ ಅಲ್ವಾ, ಬಟ್ ಇದು ಆ ರೀತಿ ಮಾಡೋದಿಲ್ಲ, ತುಂಬಾನೇ ಲೈಟ್ ವೇಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಯಾವುದೇ ರೀತಿ ಜಿಡ್ನೆಸ್ ಏನೋ ಅನ್ಸೋದಿಲ್ಲ, ತುಂಬಾನೇ ಆಯಿಲಿನೆಸ್ ಏನು ಕೂಡ ಅನ್ಸೋದಿಲ್ಲ, ತುಂಬಾನೇ ಲೈಟ್ ವೇಟ್ ಆಗಿ ನಿಮ್ಗೆ ಕಾಣಿಸುತ್ತೆ. ಅಂಡ್ ಆಲ್ಸೋ ತುಂಬಾನೇ ಕ್ವಿಕ್ ಆಗಿ ಅಬ್ಸರ್ವ್ ಆಗೋದ್ರಿಂದ ತುಂಬಾನೇ ಹೈಡ್ರೇಷನ್ ಕೊಡುತ್ತೆ ಲಾಂಗ್ ಲಾಸ್ಟಿಂಗ್ ಆಗಿ. ಓಕೆ. ಅಂಡ್ ಇದರಲ್ಲೂ ಕೂಡ ಅಷ್ಟೇ ಕೆಮಿಕಲ್ಸ್ ಎಲ್ಲದೂ ಕೂಡ ಫ್ರೀ ಇದೆ. ಅಂಡ್ ಈ ಒಂದು ಲಿಪ್ ಬಾಮ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ 295 rupees ಅಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಒಂದು ಲಿಪ್ ಬಾಮ್ ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು. ಅಂಡ್ ಈಗ ಲಾಸ್ಟ್ 8th ಲಿಪ್ ಬಾಮ್ ಯಾವುದು ಅಂತ ಹೇಳಿದ್ರೆ ದ ಒನ್ ಥಿಂಗ್ ಮಾಯಿಶ್ಚರೈಸಿಂಗ್ ಲಿಪ್ ಎಸೆನ್ಸ್ ಅಂತ. ಸೊ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಓಕೆನಾ. ಸೊ ನಿಮ್ ತುಟಿ ಏನಾದ್ರು ತುಂಬಾನೇ ಡ್ರೈ ಆಗಿತ್ತು, ಮತ್ತೆ ನಿಮ್ ತುಟಿ ತುಂಬಾನೇ ಒಡೆದಿತ್ತು ಅಂತ ಹೇಳಿದ್ರೆ, ಸೊ 2 ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಈ ಒಂದು ಲಿಪ್ ಬಾಮ್ ನ ಚೂಸ್ ಮಾಡಬಹುದು. ಅಂಡ್ ಈ ಒಂದು ಲಿಪ್ ಬಾಮ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ತುಟಿ ಏನಿದೆ ಅಲ್ವಾ, ಸೊ ಅದು ತುಂಬಾನೇ ಮಾಯಿಶ್ಚರ್ ಆಗಿ ಇರೋ ಹಾಗೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ತುಂಬಾ ಸಾಫ್ಟ್ ಅಂಡ್ ತುಂಬಾನೇ ಸ್ಮೂತ್ ಆಗಿ ಮಾಡುತ್ತೆ ಅಂಡ್ ತುಂಬಾ ನರಿಶ್ ಮಾಡುತ್ತೆ ಈ ಒಂದು ಲಿಪ್ ಬಾಮ್ ಅಂತಾನೆ ಹೇಳ್ಬೋದು. ಅಂಡ್ ಕ್ವಿಕ್ ಆಗಿ ಈ ಒಂದು ಲಿಪ್ ಬಾಮ್ ನಿಮ್ಮ ತುಟಿಗೆ ಅಬ್ಸರ್ವ್ ಆಗೋದ್ರಿಂದ ಅಂಡ್ ಡೀಪ್ ಆಗಿ ಅಬ್ಸರ್ವ್ ಆಗೋದ್ರಿಂದ ಸೊ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ, ತುಂಬಾನೇ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಕೊಡುತ್ತೆ. ಅಂಡ್ ನೀವು ಈ ಒಂದು ಲಿಪ್ ಬಾಮ್ ಕೂಡ ಅಷ್ಟೇ, ನೀವು ಏನಾದ್ರು ಲಿಪ್ ಬಾಮ್ ಹಚ್ಕೊಂಡಿದ್ರೆ ಅಂತ ಹೇಳಿದ್ರೆ ಫೀಲೇ ಕೊಡೋದಿಲ್ಲ, ಅಂದ್ರೆ ಜಿಡ್ನೆಸ್ ಏನು ಅನ್ಸೋದಿಲ್ಲ, ತುಂಬಾನೇ ಕ್ವಿಕ್ ಆಗಿ ತುಂಬಾನೇ ಲೈಟ್ ವೇಟ್ ಇರೋದ್ರಿಂದ ಬೇಗನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಅಂಡ್ ಲಾಂಗ್ ಲಾಸ್ಟಿಂಗ್ ಮಾಯಿಶ್ಚರೈಸೇಷನ್ ಕೊಡುತ್ತೆ. ಓಕೆನಾ. ಅಂಡ್ ಈ ಒಂದು ಲಿಪ್ ಬಾಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 599 rupees ಅಲ್ಲಿ ಫ್ರೆಂಡ್ಸ್ ಸಿಗುತ್ತೆ. ಓಕೆನಾ. ಫ್ರೆಂಡ್ಸ್, ನಾನಿವತ್ತು ತೋರಿಸಿರುವಂತ ಈ 8 ಲಿಪ್ ಬಾಮ್ಗಳು ನಿಮ್ಗೆ ನಿಮ್ಮ ತುಟಿನ ತುಂಬಾನೇ ಹೈಡ್ರೇಟ್ ಮಾಡುತ್ತೆ, ತುಂಬಾನೇ ಮಾಯಿಶ್ಚರ್ ಮಾಡುತ್ತೆ ಅಂಡ್ ಸನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ನಾನು ಒಂದೊಂದು ಲಿಪ್ ಬಾಮ್ ಅಲ್ಲಿ ಏನೆಲ್ಲ ಫೀಚರ್ಸ್ ಇರುತ್ತೆ, ಏನೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಇರುತ್ತೆ, ಯೂಸ್ ಮಾಡಿದ್ರೆ ಏನೆಲ್ಲ ನಿಮ್ಗೆ ಬೆನಿಫಿಟ್ ಸಿಗುತ್ತೆ, ಸೊ ಎಲ್ಲದೂ ಕೂಡ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಪರ್ಟಿಕ್ಯುಲರ್ ಆಗಿ ನಿಮ್ ತುಟಿ ಏನಾದ್ರೂ ಒಂದು ಪ್ರಾಬ್ಲಮ್ಸ್ ಇಂದ ಏನಾದ್ರೂ ಸಫರ್ ಪಡ್ತಿದೆ ಅಂತ ಹೇಳಿದ್ರೆ, ಸೊ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ನೀವು ಅದನ್ನ ಯೂಸ್ ಮಾಡೋದು. ಓಕೆನಾ. ಸೊ ಈಗ ಕೆಲವರಿಗೆ ಡೌಟ್ ಇರುತ್ತೆ, ನಮ್ ತುಟಿ ಯಾವ್ದೇ ರೀತಿ ತರ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಪಿಂಕ್ ಲಿಪ್ಸ್ ತರನೇ ಇದೆ, ಸೊ ಏನು ನಮ್ಗೆ ಡ್ರೈ ಆಗಿರ್ಬೋದು ಅಥವಾ ಪಿಗ್ಮೆಂಟೇಷನ್ ಆಗಿರ್ಬೋದು ಯಾವ್ದೇ ರೀತಿ ಇಲ್ಲ, ಬಟ್ ನಾವು ಕೂಡ ಲಿಪ್ ಬಾಮ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ನೀವು ಈ 8 ಯಾವ್ದಾದ್ರು ಕೂಡ ಯೂಸ್ ಮಾಡಬಹುದು. ಓಕೆನಾ. ಸೊ ಸನ್ ಪ್ರೊಟೆಕ್ಷನ್ ಸಿಗುವಂತ ಯಾವ್ದಾದ್ರು ಒಂದು ಲಿಪ್ ಬಾಮ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಯಾವ್ದೇ ರೀತಿ ನಿಮ್ಗೆ ಸೈಡ್ ಎಫೆಕ್ಟ್ ಏನು ಕೂಡ ಆಗೋದಿಲ್ಲ, ಆಯ್ತಾ. ಅಂಡ್ ಈ ಒಂದು ಲಿಪ್ ಬಾಮ್ ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ನೀವು ಮಾರ್ನಿಂಗ್ ಮತ್ತೆ ನೈಟ್ 2 times ಕೂಡ ಯೂಸ್ ಮಾಡ್ಬೇಕಾಗತ್ತೆ. ಅಂಡ್ ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನೀವು ಸೂರ್ಯನ ಬೆಳಕಿಗೆ ಅಂದ್ರೆ ನೀವು ಆಚೆ ಹೋಗೋಕ್ಕಿಂತ ಒಂದು 10 minutes ಬಿಫೋರ್ ನೀವು ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ. ಸೊ ಅವಾಗ ನಿಮಗೆ ಬೇಗನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ, ಸೊ ಸನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಫಸ್ಟ್ ಲಿಪ್ ಬಾಮ್ ಯೂಸ್ ಮಾಡಿ, ಅದಾದ್ಮೇಲೆ ನೀವು ಲಿಪ್ಸ್ಟಿಕ್ ಯೂಸ್ ಮಾಡಿ. ಓಕೆನಾ. ಅಂಡ್ ನೈಟ್ ಮಲಗಬೇಕಾದ್ರೆ ನೀವು ಮಲಗೋಕ್ಕಿಂತ ಮುಂಚೆ ಈ ಒಂದು ಲಿಪ್ ಬಾಮ್ ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಓವರ್ ನೈಟ್ ನಿಮ್ಗೆ ಮಾಯಿಶ್ಚರ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂಡ್ ನಿಮ್ಮ ಡಾರ್ಕ್ ಲಿಪ್ಸ್ ಏನಿದೆ ಅಲ್ಲ ಸೊ ಅದೆಲ್ಲದೂ ಕೂಡ ಕಡಿಮೆ ಆಗಿ ನಿಮ್ಮ ಲಿಪ್ಸ್ ತುಂಬಾನೇ ಬ್ರೈಟ್ ಆಗುತ್ತೆ ಅಂಡ್ ತುಂಬಾ ಪಿಂಕ್ ಲಿಪ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಬಟ್ ನೀವು ರೆಗ್ಯುಲರ್ ಆಗಿ ದಿನದಲ್ಲಿ 2 ಬಾರಿ ಯೂಸ್ ಮಾಡಬೇಕು. ಓಕೆನಾ. ಅಂಡ್ ಯಾರೆಲ್ಲ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನಿಮ್ಮ ಏಜ್ ಏನಾದ್ರು 16 years ಎಬೋ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅಂಡ್ ಗಂಡ್ ಮಕ್ಳು ಹೆಣ್ಮಕ್ಳು ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಯೂಸ್ ಮಾಡಿ. ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಮತ್ತೆ ಏನು ಪ್ರೆಗ್ನೆಂಟ್ ಲೇಡೀಸ್ ಇರ್ತಿರಲ್ವಾ ಸೊ ನೀವು ಯೂಸ್ ಮಾಡೋ ಹಾಗಿಲ್ಲ. ಅಂಡ್ ಬಿಲೋ 16 years ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಎಬೋ 16 years ಯಾರೆಲ್ಲ ಇರ್ತೀರಾ ನೀವೆಲ್ಲರೂ ಕೂಡ ಯೂಸ್ ಮಾಡಬಹುದು.
ಸೊ 2 times ಯೂಸ್ ಮಾಡಿ, ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಆಯ್ತಾ. ಅಂಡ್ ಈ ಲಿಪ್ ಬಾಮ್ ಗಳೆಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಿಯರ್ ಬೈ ನಿಮ್ಮ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಅಥವಾ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಅಲ್ಲಿ ಸಿಗಬಹುದು. ಒಮ್ಮೆ ಕೇಳಿ ನೋಡಿ. ಇಫ್ ಇನ್ ಕೇಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಪ್ರೊವೈಡ್ ಮಾಡ್ತೀನಿ ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ನೀವು ಆ ಮೂಲಕ ನೀವು ಪರ್ಚೇಸ್ ಮಾಡಬಹುದು. ಓಕೆನಾ. ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಇಲ್ಲಿ ಬೇಕು ನೀವು ಆ ಮೂಲಕ ನೀವು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರೈಸ್. ಸೊ ನಾನು ಇವತ್ತೆಲ್ಲ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ತೋರಿಸಿರೋಂಥದ್ದು. ನಿಮ್ಗೆ ಇನ್ನೂ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂತ ಹೇಳಿದ್ರು ಕೂಡ ಸಿಗತ್ತೆ, ನೀವು ತಗೋಬಹುದು. ಓಕೆನಾ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫುಲ್ ನೋಡಿದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಂಡ್ ಇನ್ನೂ ಹೆಚ್ಚಿನ ವಿಡಿಯೋಸ್ ಎಲ್ಲ ನೀವು ಎವ್ರಿ ಡೇ ನೋಡಬಹುದು. ಓಕೆನಾ. ಅಂಡ್ ಆಲ್ಸೋ ನೀವು ಈ ಲಿಪ್ ಬಾಮ್ ಜೊತೆಗೆ ಎವ್ರಿ ಡೇ ಚೆನ್ನಾಗಿ ನೀರು ಕುಡಿಬೇಕು. ಅವಾಗ ನಿಮ್ಮಲ್ಲಿ ಡ್ರೈ ಆಗೋದಿಲ್ಲ, ಸೊ ಡಿಹೈಡ್ರೇಟ್ ಆಗೋದಿಲ್ಲ, ತುಂಬಾನೇ ಹೈಡ್ರೇಷನ್ ಸಿಗುತ್ತೆ. ಅವಾಗ ನಿಮ್ಮಲ್ಲಿ ಕೂಡ ಬ್ಲಾಕ್ ಆಗೋದಿಲ್ಲ. ಓಕೆನಾ. ಸೊ ಎವ್ರಿ ಡೇ ಚೆನ್ನಾಗಿ ನೀರು ಕುಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.